ಅವನಿಗೆ HIV ಇಂಡ್ಯೂಸ್ಡ್ ಲಿಂಫೋಮಾ ಅಂತ ಬಂದಿದೆ, ಮತ್ತೆ ಕಪೋಸಿ ಸರ್ಕೋಮಾ ಅನ್ನೋ ಕ್ಯಾನ್ಸರ್ ಅಟ್ಯಾಕ್ ಆಗಿದೆ. HIV ಇಂಡ್ಯೂಸ್ಡ್ ಲಿಂಫೋಮಾ ಇಟ್ಸ್ ಬಿಕಾಸ್ ಆಫ್ ಮಲ್ಟಿಪಲ್ ಪಾರ್ಟ್ನರ್ಸ್ ಜೊತೆಲಿ ಸೆಕ್ಷುವಲ್ ರಿಲೇಶನ್ಶಿಪ್ ಇಟ್ಕೊಂಡಾಗ ಬರುವಂಥದ್ದು. ನಾನು ತುಂಬಾ ಡಾಕ್ಟರ್ಸ್ ಹತ್ರ ತೋರಿಸಿದೆ. ನನಗೆ ಈ ರಿಪೋರ್ಟ್ 1-2 ತಿಂಗಳ ಹಿಂದೆನೆ ಸಿಕ್ಕಿದೆ. ಅಂದ್ರೆ ಯಾವಾಗ ಇದು ಬಂತು ಅವಾಗ್ಲೇ ಸಿಕ್ಕಿದೆ ನನಗೆ ರಿಪೋರ್ಟ್. ಬಟ್ ನನಗೆ ಗೊತ್ತಿದ್ರು ಡಾಕ್ಟರ್ಸ್ ಎಲ್ಲ ತೋರಿಸಿ ಅದಕ್ಕೇನಾದ್ರು ಕ್ಯೂರೇಬಲ್ ಆಗೋ ತರ ಏನಾದ್ರು ಇದೆಯಾ ಅಂತೆಲ್ಲ ವಿಚಾರಿಸಿದೆ ಕೂಡ. ಬಟ್ ಇದನ್ನ ನಾನು ಯಾರಿಗೂ ಡಿಸ್ಪೋಸ್ ಮಾಡಿರ್ಲಿಲ್ಲ ಬೇಡ ಅಂತ. ಅವನ ನೇಚರು, ಅವನ ಸ್ವಭಾವ, ಅವನ ಒಂದು ಅಹಂಕಾರ ಅನ್ಬೋದು ಅವನಿಗೆ ತುಂಬಾ ಇತ್ತು. ನಾನು ಆರ್ಟಿಸ್ಟು, ನಾನು ತುಂಬಾ ಸ್ಮಾರ್ಟ್ ಅನ್ನೋದು. ಅದೆಲ್ಲದ್ರಿಂದಲೂ ಅವನು ದೇವ್ರು ಕೊಟ್ಟ ಎಲ್ಲವನ್ನೂ ಇವತ್ತು ಕಳ್ಕೊಂಡ. ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲ ಇದ್ರು ಅವನಿಗೆ. ಮತ್ತೆ ಹೆಂಡತಿ, ಮಗು ಎಲ್ಲನೂ ಇತ್ತು. ಒಳ್ಳೆ ಕೆಲ್ಸನೂ ಇತ್ತು. ಒಳ್ಳೆ ಹೆಸರು ದೇವ್ರು ಕೊಟ್ಟಿದ್ದ ಸ್ವಲ್ಪ ಅವನಿಗೆ. ಎಲ್ಲವೂ ಕೊಟ್ಟಾದಾಗ್ಲೂ ಅವನು ಕಳ್ಕೊಳ್ಳಿಕ್ಕೆ ಅವನೇ ಕಾರಣ ಹೊರತು ನಾನಾಗ್ಲಿ ನನ್ನ ಮಗ ಆಗ್ಲಿ ಕಾರಣ ಅಲ್ಲ. ಆ ಕಾಯಿಲೆ ನನ್ನಿಂದಾಗ್ಲಿ ನನ್ನ ಮಗನಿಂದಾಗ್ಲಿ ಅವನಿಗೆ ಬಂದಂಥದ್ದಲ್ಲ. ಯಾವ್ದೋ ಒಂದು ವಿಡಿಯೋದಲ್ಲಿ 5 ವರ್ಷದ ಮಗ ಅವನು ಮೋಸ ಮಾಡಿ ಹೋದ ಅಂತ ಹೇಳಿದಾನಂತೆ. 5 ವರ್ಷದ ಮಗು ಏನ್ ತಾನೇ ಮೋಸ ಮಾಡ್ಲಿಕ್ಕೆ ಸಾಧ್ಯ? ಅವನು ಒಂದ್ ಸೈಕಲ್ ಕೊಡ್ಸಿದ್ನೆ, ತಗೊಂಡ್ ಬಂದಿದ್ದ. ಅದನ್ನು ಕೂಡ 3 ದಿನ ಬಿಟ್ಟು ನನಗೆ ಒಂದು ಫೋನ್ ಮಾಡಿದ್ದ, ಶ್ರೀಧರ್ ಸೈಕಲ್ ಎಲ್ಲ ತಗೊಂಡ್ ಹೋಗ್ಬಿಟ್ಟಿದೀರಾ ಅಂತ. ಮಗು ಸೈಕಲ್ ಅದು. ಮಗು ತಂದ ಆಟಿಕೆ ಸಾಮಾನು ಅಂತ ತಗೊಂಡ್ ಬಂದ್ಬಿಡುತ್ತೆ. ನಾನು ಒಂದು ಉದಾಹರಣೆಗೆ ಹೇಳಿದ್ದು. ಈ ತರದ್ದು ಕೋಟಿಗಟ್ಲೆ ಮಾತು ಇದೆ ಈ 11 ವರ್ಷದಲ್ಲಿ. ನಾನ್ ನಿಮ್ಗಳಿಗೆ ಹೇಳಿದ್ರೆ ನೀವು ಖಂಡಿತ ಅದನ್ನ 10 ನಿಮಿಷ ಯೋಚನೆ ಮಾಡೋ ತರ ಆಗುತ್ತೆ. ಇಲ್ಲಿ ನಾನು ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ. ಯಾರು ಸರಿ ಯಾರು ತಪ್ಪು ಅಂತ ಸಾಬೀತುಪಡಿಸ್ಲಿಕ್ಕೆ ಈ ಮಾತುಗಳನ್ನ ಆಡ್ತಾ ಇಲ್ಲ. ಜ್ಯೋತಿ ಯಾಕೆ ಮಾತಾಡ್ತಾ ಇಲ್ಲ, ಜ್ಯೋತಿ ಯಾಕೆ ಸೈಲೆಂಟ್ ಆಗಿದ್ದಾಳೆ, ಮೌನಂ ಸಮ್ಮತಿ ಲಕ್ಷಣಮ್ಮ ಅಂತ ಅನ್ಸಿದ್ರೆ ಖಂಡಿತ ಅಲ್ಲ. ನನ್ನ ನೇಚರ್ ಅದಲ್ಲ. ನನ್ನ ಪರ್ಸನಲ್ ವಿಚಾರವನ್ನ ನಂಗೆ ಈ ತರ ಪಬ್ಲಿಕ್ ಅಲ್ಲಿ ಮಾತಾಡಕ್ಕೆ ಫಸ್ಟ್ ಆಫ್ ಆಲ್ ಇಷ್ಟ ಇರ್ಲಿಲ್ಲ. 2ನೇದು, ನನ್ನ ಆಯ್ಕೆ ಇಷ್ಟು ಕನಿಷ್ಠವಾಗಿರುತ್ತೆ ಅಂತ ಹೇಳ್ಕೊಳಕ್ಕೆ ನನಗೆ ಬೇಸರ. 3ನೇದು, ಈ ನೋವು ಹೆಂಗಿದೆ ಅಂತಂದ್ರೆ ಹೇಳ್ತಾರೆ ನೋವು ಹೇಳ್ಕೊಂಡಷ್ಟು ಕಡಿಮೆ ಆಗುತ್ತೆ ಅಂತ. ನನಗೆ ಈ ನೋವು ಹೇಳ್ಕೊಂಡಷ್ಟು ಜಾಸ್ತಿ ಆಗ್ತಾ ಇದೆ, ಕಡಿಮೆ ಅಂತ ಖಂಡಿತ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಬದುಕಿರಲಿವರೆಗೂ ನಾವುಗಳು ನಾನು ಇದನ್ನ ಅನುಭವಿಸ್ಬೇಕಾಗುತ್ತೆ. ಏನ್ ಹೇಳಿ, ಸರಿ ಇಷ್ಟು ಹೇಳ್ಬೇಕಿತ್ತು, ಹೇಳಿದ್ದೀನಿ. ನಿಮ್ಮ ಹತ್ರ ಹೇಳ್ಬೇಕು ಅನಿಸ್ತು ನಿಮ್ಗೆಲ್ಲ, ಇವತ್ತು ಹೇಳ್ತಾ ಇದ್ದೀನಿ. ಆ ಮೆಡಿಕಲ್ ರಿಪೋರ್ಟ್ ಕೂಡ ಫಸ್ಟ್ ಟೈಮ್ ನಾನು ಗ್ರೂಪಿಗೆ ಹಾಕ್ತಾ ಇದ್ದೀನಿ. ಮತ್ತೆ ಅದೇ ಇದು 100 ಜನ 100 ತರ ಅನ್ಕೋತಾರೆ. ಅನ್ಕೊಳ್ಳೋರಿಗೆಲ್ಲ ನಾನು ಏನು ಹೇಳಕ್ ಆಗಲ್ಲ. ಬಟ್ ನಾವು ಒಂದು ಸ್ಟೇಟ್ಮೆಂಟ್ ಅಂತ ಕೊಡಬೇಕಾಗುತ್ತೆ. ನಾವು ನಮ್ಮ ಕಡೆಯಿಂದ ಒಂದು ಹೇಳಬೇಕು ಅನ್ನೋದಿರುತ್ತೆ. ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ. ಇಡೀ 11 ವರ್ಷ ಜೀವನದಲ್ಲಿ ಮೋಸ್ಟ್ಲಿ ಶ್ರೀಧರ್ ಹತ್ರ 2 ಸರ್ತಿ ಸೀರೆ ಕೇಳಿದ್ದೀನಿ. ಅದು ಕಾಮನ್ ಸೀರೆ, ರೇಷ್ಮೆ ಸೀರೆ ಅಲ್ಲ. ಒಂದು 4 ಸರ್ತಿ ಹೂವಿನ ಮಾಲೆ ಕೇಳಿರ್ಬೋದು. ಅದನ್ನ ಬಿಟ್ಟು ನಾನು ಅವನಿಗೆ ಎಂದೂ ನನ್ಗೆ ತಿನ್ನಕ್ಕೆ ಒಂದು ಐಸ್ ಕ್ರೀಮ್ ಕೂಡ ತಂದ್ಕೊಡು ಅಂತ ಕೇಳಲಿಲ್ಲ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.